ಅಧ್ಯಾಯ 3. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ವಾರೆನ್ ಹೆಸ್ಟಿಂಗ್ಸ್. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಲಾರ್ಡ್ ಕಾರ್ನ್ವಾಲಿಸ್. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ 1793ರಲ್ಲಿ ಜಾರಿಗೆ ತರಲಾಯಿತು. ಅಲೆಕ್ಸಾಂಡರ್ ರಿಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರೈತಾವರಿ ಪದ್ಧತಿ. ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ವುಡ್ಸ್ ಡಿಸ್ಪ್ಯಾಚ್ ಚಾರ್ಲ್ಸ್ ವುಡ್ ನೀಡಿದ ವರದಿ ತಳಹದಿಯಾಯಿತು. ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ಜಾರಿಗೆ ಬಂದಿತು. ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿ. ಭಾರತದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯು ಮೊಘಲರ ಮತ್ತು ಹಿಂದೂ ರಾಜರ ಸಾಂಪ್ರದಾಯಿಕ ನ್ಯಾಯ ವ್ಯವಸ್ಥೆಯಿಂದ ಭಿನ್ನವಾಗಿತ್ತು ಮತ್ತು ಪಾಶ್ಚಾತ್ಯ ಮಾದರಿಯನ್ನು ಆಧರಿಸಿತ್ತು. ವಾರೆನ್ ಹೆಸ್ಟಿಂಗ್ಸನ್ ಸುಧಾರಣೆಗಳು 1772. ಪ್ರತಿ ಜಿಲ್ಲೆಯಲ್ಲಿ 2 ರೀತಿಯ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಯಿತು. ದಿವಾನಿ ಅದಾಲತ್ ನಾಗರಿಕ ನ್ಯಾಯಾಲಯ. ಇದು ನಾಗರಿಕ ಪ್ರಕರಣಗಳನ್ನು ಆಸ್ತಿ, ಕಂದಾಯ, ವಂಶಪಾರಂಪರ್ಯ ನಿರ್ವಹಿಸುತ್ತಿತ್ತು. ಮುಖ್ಯಸ್ಥರು ಯುರೋಪಿಯನ್ ಕಲೆಕ್ಟರ್ ಆಗಿದ್ದರು. ಫೌಜ್ದಾರಿ ಅದಾಲತ್ ಕ್ರಿಮಿನಲ್ ನ್ಯಾಯಾಲಯ. ಇದು ಕ್ರಿಮಿನಲ್ ಪ್ರಕರಣಗಳನ್ನು ಕಳ್ಳತನ, ದರೋಡೆ, ಕೊಲೆ ನಿರ್ವಹಿಸುತ್ತಿತ್ತು. ಇದನ್ನು ಕಜಿ ಮತ್ತು ಮುಫ್ತಿಗಳು ನಡೆಸುತ್ತಿದ್ದರು. ಕೋಲ್ಕತ್ತಾದಲ್ಲಿ ಸದಾರ್ ದಿವಾನಿ ಅದಾಲತ್ ಅತ್ಯುನ್ನತ ನಾಗರಿಕ ನ್ಯಾಯಾಲಯ ಮತ್ತು ಸದಾರ್ ನಿಜಾಮತ್ ಅದಾಲತ್ ಅತ್ಯುನ್ನತ ಕ್ರಿಮಿನಲ್ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಯಿತು. ಲಾರ್ಡ್ ಕಾರ್ನ್ವಾಲಿಸ್ ಸುಧಾರಣೆಗಳು 1793. ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಕ್ರಮಬದ್ಧವಾದ ರಚನೆಯನ್ನು ನೀಡಲಾಯಿತು. ಕಾರ್ನ್ವಾಲಿಸ್ ಕೋಡ್ ಅನ್ನು ಜಾರಿಗೊಳಿಸಲಾಯಿತು. ಇದು ಕಾನೂನು ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಕ್ರೋಢೀಕರಿಸುತ್ತಿತ್ತು. ನ್ಯಾಯಾಂಗ ಮತ್ತು ಆಡಳಿತ ಕಾರ್ಯಗಳನ್ನು ಪ್ರತ್ಯೇಕಿಸಲಾಯಿತು. ಕಲೆಕ್ಟರ್ಗಳಿಂದ ಕಂದಾಯ ಸಂಗ್ರಹದ ಅಧಿಕಾರವನ್ನಷ್ಟೇ ಉಳಿಸಿಕೊಂಡು ಅವರ ನ್ಯಾಯಾಂಗ ಅಧಿಕಾರವನ್ನು ಮೊಟಕುಗೊಳಿಸಲಾಯಿತು. ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ನ್ಯಾಯಾಲಯಗಳನ್ನು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದವು. ಪ್ರಥಮ ದರ್ಜೆ ನ್ಯಾಯಾಲಯಗಳಾಗಿ ಮುನ್ಸಿಫ್ ಕೋರ್ಟ್ಗಳು ಮತ್ತು ರಿಜಿಸ್ಟರ್ ಕೋರ್ಟ್ಗಳು ಸ್ಥಾಪನೆಯಾದವು. ಅಪೀಲುಗಳಿಗಾಗಿ ಪ್ರಾದೇಶಿಕ ನ್ಯಾಯಾಲಯಗಳು ಮತ್ತು ಸದಾರ್ ಅದಾಲತ್ಗಳು ಇದ್ದವು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಲಾಯಿತು. ಆದರೆ ಯುರೋಪಿಯನ್ನರು ಭಾರತೀಯ ನ್ಯಾಯಾಲಯಗಳ ವ್ಯಾಪ್ತಿಯಿಂದ ಹೊರಗಿದ್ದರು. ಬ್ರಿಟಿಷ್ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳಾವುವು? ಲಾರ್ಡ್ ಕಾರ್ನ್ವಾಲಿಸ್ ಸುಧಾರಣೆಗಳು 1793. ಭಾರತೀಯ ವ್ಯವಸ್ಥೆಯಲ್ಲಿ ಇದ್ದ ಫೌಜ್ದಾರರು ಮತ್ತು ಜಮೀನ್ದಾರರ ಪೊಲೀಸ್ ಅಧಿಕಾರಿಗಳನ್ನು ರದ್ದುಗೊಳಿಸಲಾಯಿತು. ಪ್ರತಿ ಜಿಲ್ಲೆಯನ್ನು ಹಲವು ಠಾಣಗಳಾಗಿ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳಾವುವು? ಲಾರ್ಡ್ ಕಾರ್ನ್ವಾಲಿಸ್ ಸುಧಾರಣೆಗಳು 1793. ಭಾರತೀಯ ವ್ಯವಸ್ಥೆಯಲ್ಲಿ ಇದ್ದ ಫೌಜ್ದಾರರು ಮತ್ತು ಜಮೀನ್ದಾರರ ಪೊಲೀಸ್ ಅಧಿಕಾರಗಳನ್ನು ರದ್ದುಗೊಳಿಸಲಾಯಿತು. ಪ್ರತಿ ಜಿಲ್ಲೆಯನ್ನು ಹಲವು ಠಾಣಗಳಾಗಿ ಪೊಲೀಸ್ ಠಾಣೆಗಳು ವಿಭಜಿಸಲಾಯಿತು. ಪ್ರತಿ ಠಾಣಕ್ಕೆ ಒಬ್ಬ ದರೋಗ, ಭಾರತೀಯ ಅಧಿಕಾರಿ ಮತ್ತು ಕೆಲವರು ಸಿಪಾಯಿಗಳನ್ನು ನೇಮಿಸಲಾಯಿತು. ಜಿಲ್ಲಾ ಮಟ್ಟದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಸೃಷ್ಟಿಸಲಾಯಿತು. ಇವರು ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆಯ ಮುಖ್ಯಸ್ಥರಾಗಿದ್ದರು. 1843ರಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಪೊಲೀಸ್ ಆಕ್ಟ್ ಅನ್ನು ಜಾರಿಗೊಳಿಸಲಾಯಿತು. 1861ರ ಪೊಲೀಸ್ ಕಾಯ್ದೆ ಇದು ಬ್ರಿಟಿಷ್ ಭಾರತಾದ್ಯಂತ ಆಧುನಿಕ ಪೊಲೀಸ್ ವ್ಯವಸ್ಥೆಗೆ ಅಡಿಪಾಯ ಹಾಕಿತು. ಪ್ರತಿ ಪ್ರಾಂತ್ಯದಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ IGP ನೇತೃತ್ವದಲ್ಲಿ ಕೇಂದ್ರ ಪೊಲೀಸ್ ಪಡೆಯನ್ನು ಸ್ಥಾಪಿಸಲಾಯಿತು. ಜಿಲ್ಲಾ ಮಟ್ಟದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಉಳಿಸಿಕೊಳ್ಳಲಾಯಿತು. ಪೊಲೀಸ್ ಪಡೆಗಳನ್ನು ಶ್ರೇಣೀಕೃತವಾಗಿ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್ ಸಂಘಟಿಸಲಾಯಿತು. ಪೊಲೀಸ್ ವ್ಯವಸ್ಥೆಯನ್ನು ಸರ್ಕಾರದ ನೇರ ನಿಯಂತ್ರಣಕ್ಕೆ ತರಲಾಯಿತು. ಬ್ರಿಟಿಷ್ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವಂತೆ ಆಯಿತು. ಹೇಗೆ ವಿಮರ್ಶಿಸಿ. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಭೂಕಂದಾಯ ನೀತಿಗಳು ಕಾಯಂ ಜಮೀನ್ದಾರಿ ಪದ್ಧತಿ, ರೈತಾವರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಭಾರತೀಯ ರೈತರ ಬದುಕನ್ನು ಸಂಪೂರ್ಣವಾಗಿ ನಾಶಗೊಳಿಸಿದವು. ರೈತರು ನಿರಂತರ ಸಾಲದ ಸುಳಿಗೆ ಸಿಲುಕಲು ಇವು ಮುಖ್ಯ ಕಾರಣಗಳಾದವು. ಅಧಿಕ ಕಂದಾಯ ಬೇಡಿಕೆ. ಬ್ರಿಟಿಷರು ರೈತರಿಂದ ಭೂಮಿಯ ಉತ್ಪಾದಕತೆಯನ್ನು ಲೆಕ್ಕಿಸದೆ ನಿಗದಿತ ಮತ್ತು ಅತಿ ಹೆಚ್ಚಿನ ಕಂದಾಯವನ್ನು ನಿಗದಿಪಡಿಸಿದರು.
ಬೆಳೆ ಉತ್ತಮವಾಗಿದ್ದರೂ ಇಲ್ಲದಿದ್ದರೂ ಕಂದಾಯ ಕಟ್ಟಲೇಬೇಕಾಗಿತ್ತು. ಕಾಯಂ ಜಮೀನ್ದಾರಿ ಪದ್ಧತಿಯ ದುಷ್ಪರಿಣಾಮ. ಬಂಗಾಳ, ಬಿಹಾರ್, ಒಡಿಶಾ ಈ ಪದ್ಧತಿಯಲ್ಲಿ ಜಮೀನ್ದಾರರನ್ನು ಭೂಮಿಯ ಮಾಲೀಕರನ್ನಾಗಿ ಮಾಡಲಾಯಿತು. ರೈತರಿಗೆ ಭೂಮಿಯ ಮಾಲೀಕತ್ವದ ಹಕ್ಕು ಇರಲಿಲ್ಲ. ಅವರು ಕೇವಲ ಗೇಣಿದಾರರಾಗಿದ್ದರು. ಕಂದಾಯ ಕಟ್ಟಲು ವಿಫಲವಾದರೆ ಭೂಮಿಯಿಂದ ಹೊರಹಾಕಲ್ಪಡುತ್ತಿದ್ದರು. ರೈತವರಿ ಪದ್ಧತಿಯ ದುಷ್ಪರಿಣಾಮ. ಮದ್ರಾಸ್, ಬಾಂಬೆ ಪ್ರೆಸಿಡೆನ್ಸಿ ಈ ಪದ್ಧತಿಯಲ್ಲಿ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಪಾವತಿಸಬೇಕಾಗಿತ್ತು. ರೈತನು ತನ್ನ ಭೂಮಿಯನ್ನು ಅಡವಿ ಇಟ್ಟು ಅಥವಾ ಬಡ್ಡಿ ವ್ಯವಹಾರಗಾರರಿಂದ ಸಾಲ ಪಡೆಯಬೇಕಾಯಿತು. ಕಂದಾಯ ಕಟ್ಟಲು ಸಾಧ್ಯವಾಗದಿದ್ದರೆ ಭೂಮಿಯನ್ನು ಕಳೆದುಕೊಳ್ಳಬೇಕಾಗಿತ್ತು. ಮಹಲ್ವಾರಿ ಪದ್ಧತಿಯ ದುಷ್ಪರಿಣಾಮ. ಉತ್ತರ ಭಾರತದ ಕೆಲವು ಭಾಗಗಳು ಈ ಪದ್ಧತಿಯಲ್ಲಿ ಇಡೀ ಗ್ರಾಮ ಮಹಲ್ ಒಟ್ಟಾಗಿ ಕಂದಾಯವನ್ನು ಪಾವತಿಸಬೇಕಾಗಿತ್ತು. ಗ್ರಾಮದ ಮುಖ್ಯಸ್ಥನು ಕಂದಾಯ ಸಂಗ್ರಹಿಸಿ ಸರ್ಕಾರಕ್ಕೆ ನೀಡುತ್ತಿದ್ದನು. ವಾಣಿಜ್ಯ ಬೆಳೆಗಳ ಉತ್ಪಾದನೆಗೆ ಒತ್ತಾಯ, ಸಾಲಗಾರರ ಶೋಷಣೆ, ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳು. ರೈತಾವರಿ ಪದ್ಧತಿಯು ಒಳಗೊಂಡಿದ್ದ ಪ್ರಮುಖ ಅಂಶಗಳು ಯಾವುವು? ರೈತಾವರಿ ಪದ್ಧತಿಯು ಬ್ರಿಟಿಷರ ಪ್ರಮುಖ ಭೂ ಕಂದಾಯ ಪದ್ಧತಿಗಳಲ್ಲಿ ಒಂದಾಗಿದ್ದು, ಇದನ್ನು ಮೊದಲು 1792ರಲ್ಲಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಪ್ರಾಯೋಗಿಕವಾಗಿ ಜಾರಿಗೆ ತಂದನು. ನಂತರ 1801ರ ನಂತರ ಥಾಮಸ್ ಮೊನ್ರೋ ಇದನ್ನು ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ವಿಸ್ತರಿಸಿದನು. ಆ ಹೊತ್ತಿಗೆ ಈ ಪ್ರದೇಶಗಳ ಬಹುಭಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಗೆ ಒಳಪಟ್ಟಿತ್ತು. ಪದ್ಧತಿಯ ಮುಖ್ಯ ಲಕ್ಷಣಗಳು. ಈ ಪದ್ಧತಿಯು ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಿತು. ಭೂಮಿಯನ್ನು ಉಳುವವನೇ ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತು. ರೈತನು ತಾನು ಬೆಳೆದ ಬೆಳೆಯಲ್ಲಿ 50% ಭಾಗವನ್ನು ಕಂದಾಯ ರೂಪದಲ್ಲಿ ನೇರವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾಯಿತು. ಕಂದಾಯವನ್ನು 30 ವರ್ಷಗಳ ಅವಧಿ ನಿಗದಿಪಡಿಸಲಾಗುತ್ತಿತ್ತು. ನಂತರ ಅದನ್ನು ಪರಿಷ್ಕರಿಸಲು ಅವಕಾಶವಿತ್ತು. ಪರಿಣಾಮಗಳು ಮತ್ತು ವಿಮರ್ಶೆ. ರೈತರಿಗೆ ತಮ್ಮ ಭೂಮಿಯ ಮೇಲಿನ ಹಕ್ಕನ್ನು ನೀಡಿದರೂ ಈ ಪದ್ಧತಿಯು ಅತಿ ಹೆಚ್ಚು ವಾರ್ಷಿಕ ಕಂದಾಯವನ್ನು ನಿಗದಿಪಡಿಸಿದ್ದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು. ಬೆಳೆ ವಿಫಲವಾದಾಗ ರೈತರು ಕಂದಾಯ ಕಟ್ಟಲು ಹಣ ಲೇವಾದೇವಿಗಾರರಿಂದ ಮನಿ ಲೆಂಡರ್ಸ್ ಸಾಲ ಪಡೆಯಬೇಕಾಯಿತು. ಅದನ್ನು ಮರುಪಾವತಿಸಲಾಗದೆ ತಮ್ಮ ಸಣ್ಣ ಪುಟ್ಟ ಜಮೀನುಗಳನ್ನು ಮಾರಾಟ ಮಾಡುವಂತಾಯಿತು. ಬ್ರಿಟಿಷ್ ಸರ್ಕಾರವು ಈ ಪದ್ಧತಿಯನ್ನು ರೈತರ ಒಳಿತಿಗಾಗಿ ಜಾರಿಗೆ ತಂದಿದ್ದೇವೆ ಎಂದು ಹೇಳಿಕೊಂಡರೂ ವಾಸ್ತವದಲ್ಲಿ ಬಹುಪಾಲು ರೈತರು ಇದೇ ಪದ್ಧತಿಯಿಂದ ಸಾಲದ ಸುಳಿಗೆ ಸಿಲುಕಿದ್ದು. ಚಾರ್ಲ್ಸ್ ಮೆಟಾಕಾಫ್ ಹೇಳಿದಂತೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಈ ಹೇಳಿಕೆಯು ರೈತರ ಭೀಕರ ಪರಿಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ.